ಒಂದು ನಾಟಕ ರಂಗದ ಮೇಲೆ ಬರಬೇಕಂದ್ರೆ ಎಷ್ಟು ಶ್ರಮ ಇರುತ್ತೆ ಗೊತ್ತಾ? ನಾಟಕ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಡ್ತೀವಿ, ಆದರೆ ಅದ್ರ ಹಿಂದೆ ಎಷ್ಟು ಜನರ ಶ್ರಮ ಇರುತ್ತೆ. ಒಂದು ತಂಡ, ನಿರ್ದೇಶಕ, ಹಾಗೇ ಒಂದಷ್ಟು ಜನ ಆ್ಯಕ್ಟರ್ಸು, ಲೈಟಿಂಗು, ಮ್ಯೂಸಿಕ್ಕು, ಸೆಟ್ಟು, ಹೀಗೆ ಹಲವಾರು. ಒಂದು 3 ರಿಂದ 4 ತಿಂಗಳುಗಳ ಕಾಲ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ನಾಟಕನ ತೊಗೊಂಬರ್ತಾರೆ. ಸೊ ಎಷ್ಟು ಕಥೆಗಳಿರಬಹುದಲ್ವಾ ಅಲ್ಲಿ. ವ್ಯಾಸ್ಪ್ ಥಿಯೇಟರ್ ಅರ್ಪಿಸುವ ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ. ವ್ಯಾಸ್ಪ್ ಥಿಯೇಟರ್ ಅರ್ಪಿಸುವ ಗ್ರೀನ್ ರೂಮ್ ಗುಟ್ಟುಗಳು. ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ದಿವ್ಯಾಕಾರಂತ್ ಅವರಿದ್ದಾರೆ. ದಿವ್ಯಾಕಾರಂತ್ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ವಿನಯ್ ಶಾಸ್ತ್ರಿ ಅವರೇ. ಮೊದಲನೇ ಪ್ರಶ್ನೆ ದಿವ್ಯಾಕಾರಂತ್ ಅವರೇ, ರಂಗಭೂಮಿಗೆ ನಿಮ್ಮ ಪ್ರವೇಶ ಹೇಗಾಯಿತು? ನಾನು ಮೊದಲು ಆ್ಯಕ್ಟ್ ಮಾಡಿದ್ದು ಟಿ ಎನ್ ಸೀತಾರಾಮ್ ಸರ್ ಜೊತೆ. ಅವರ ತಂಡದಿಂದನೇ ನನ್ನ ರಂಗಪ್ರವೇಶ ಆಗಿತ್ತು. ನಮ್ಮೊಳಗೊಬ್ಬ ನಾಜುಕಯ್ಯ ಅಂತ ಅವ್ರದ್ದು ಲೈಕ್ 20 years ಬ್ಯಾಕ್ 100 ಡೇಸ್ ಓಡಿದಂಥ ಒಂದು ನಾಟಕ. ಅದನ್ನು ಅವರು ರಿವೈವ್ ಮಾಡಿದ್ರು. ಆ ನಾಟಕದಲ್ಲಿ ಅವರ ಹೆಂಡತಿಯಾಗಿ ಐ ಆ್ಯಕ್ಟೆಡ್. ಮೊದಲನೇ ನಾಟಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೊದಲನೇ ಶೋ ಮಾಡಿದ್ದು. ಸೊ ಐ ಥಿಂಕ್ 8 ವರ್ಷದಲ್ಲಿ ಅದೊಂದೇ ನಾಟಕ ನಾನು 25 ಶೋ ಕಂಟಿನ್ಯೂಸ್ ಹೌಸ್ಫುಲ್ ಶೋಸ್ ಮಾಡಿದ್ದು. ಸೊ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಮಾಡಿದ್ವಿ. ಎಲ್ಲ ಡಿಸ್ಟ್ರಿಕ್ಟಲ್ಲಿ, ಬೆಂಗಳೂರಲ್ಲಿ ಎಲ್ಲ ಆಡಿಟೋರಿಯಮ್ಸಲ್ಲಿ ವಿ ಡಿಡ್ ಅ ಹೌಸ್ಫುಲ್ ಶೋ. ಸುಮಾರು 8 ವರ್ಷಗಳ ಈ ರಂಗಪಯಣದಲ್ಲಿ ನೀವು ಯು ಹ್ಯಾವ್ ಡಾನ್ ಡಿಫ್ರೆಂಟ್ ರೋಲ್ಸ್. ಓಕೆ, ಬೀಯಿಂಗ್ ಎನ್ ಆ್ಯಕ್ಟರ್, ಆ್ಯಸ್ ಎ ರೈಟರ್, ಆ್ಯಸ್ ಎ ಡೈರೆಕ್ಟರ್, ಆಲ್ಸೋ ನೀವು ಒಂದು ತಂಡ ಕೂಡ ನಡೆಸ್ತಾ ಇದ್ದೀರಾ. ಈ ಡಿಫ್ರೆಂಟ್ ರೋಲ್ಸ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ನನ್ನ ಪ್ರಕಾರ ಮೋಸ್ಟ್ ಚಾಲೆಂಜಿಂಗ್ ಅಂತಂದರೆ ಪ್ರೊಡಕ್ಷನ್ ಮಾಡೋದು. ಡಿರೆಕ್ಷನ್ ಮಾಡೋದು ಅಲ್ಲ, ಸ್ಕ್ರಿಪ್ಟ್ ಬರೆಯೋದು ಅಲ್ಲ, ಆ್ಯಕ್ಟಿಂಗ್ ಮಾಡೋದು ಅಲ್ಲ. ನಮ್ಮ ತಂಡದಿಂದ ಪ್ರೊಡಕ್ಷನ್ ಮಾಡ್ತೀವಲ್ಲ, ಅದರಷ್ಟು ದೊಡ್ಡ ತಲೆನೋವು, ಪ್ರೆಷರು ಬೇರೆ ಯಾವುದೂ ಇಲ್ಲ. ಲೈಕ್ ಶೋ ದಿನ ಐ ಕಾಂಟ್ ಎಂಜಾಯ್ ದ ಶೋ. ಸೊ ಡಿರೆಕ್ಟ್ರಾಗಿ ಆ ನಾಟಕನ ನೋಡೋಕ್ಕೆ ಆಗ್ತಿರಲ್ಲ ನನಗೆ, ಅಷ್ಟು ಪ್ರೆಷರ್ ಆಗ್ತಿರುತ್ತೆ. ಓಕೆ, ಹೌಸ್ಫುಲ್ ಆಗಿಲ್ವಾ, ಇವ್ರು ಬಂದಿದ್ದಾರಾ, ಅವ್ರು ಬಂದಿದ್ದಾರಾ, ಇದೇ ಇರುತ್ತೆ. ತಿಂಡಿ ತೊಗೊಂಬ, ನೀರು ತೊಗೊಂಬ, ಐ ಆಮ್ ಶೋರ್ ಯು ವುಡ್ ನೋ. ಸೊ ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಚಾಲೆಂಜಿಂಗ್ ಆ್ಯಂಡ್ ಆಲ್ಸೋ ಅನಾಯಿಂಗ್ ರೋಲ್ ಟು ಪ್ಲೇ. ಓಕೆ, ಆ್ಯಸ್ ಎನ್ ಆ್ಯಕ್ಟರ್ ನೀವು ರಿಹರ್ಸಲ್ಸ್ಗೆ ಹೋದಾಗ ಎಂದಾದರೂ ಲೇಟಾಗಿ ಹೋಗಿ ಬೈಸ್ಕೊಂಡಿರೋದೇನಾದರೂ ಉಂಟಾ ಡೈರೆಕ್ಟರ್ ಕೈಯಲ್ಲಿ? ಯಾವತ್ತೂ ಇಲ್ಲ. ಯಾರು ನಿಮಗೆ ಬೈಯೋ ಧೈರ್ಯ ಮಾಡಿಲ್ಲ ಅಲ್ಲ, ಅವಕಾಶ ಕೊಟ್ಟಿಲ್ಲ. ಆಲ್ವೇಸ್ ಆನ್ ಟೈಮ್. ಆ್ಯಸ್ ಎ ಡೈರೆಕ್ಟರ್ ನೀವು ಯಾರನ್ನಾದರೂ ರಿಹರ್ಸಲಿಂದ ಓಡಿಸಿದ್ದುಂಟಾ? ಐ ಥಿಂಕ್ ನನ್ನ ತಂಡ ಚೇಂಜ್ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ದ ಸೇಮ್ ರೀಸನ್. ಐ ಕಿಕ್ ದೆಮ್ ಔಟ್. 3 ಸಲ ನೋಡ್ತೀನಿ, 3ನೇ ಸಲ ಎಲ್ಸೆ ನಾಳೆಯಿಂದ ಬರಲ್ಲ ನೀನು, ಐ ಆಮ್ ರಿಪ್ಲೇಸಿಂಗ್ ಯು ಅಷ್ಟೇ. ಸೊ ಯು ಕೀಪ್ ಟ್ಯಾಬ್ ಆನ್ ದ್ಯಾಟ್. 3 ಟಿಕ್ ಹಾಕ್ತೀರಾ? ಓಕೆ, ಸೊ ಆ ಥರ ತುಂಬ ನನಗೆ ಟೈಮ್, ಎಸ್ಪೆಷಲಿ ರಿಹರ್ಸಲ್ಗೆ, ನಾಟ್ ಬಿಕಾಸ್ ನನಗೇನೋ ಇದು ಅಂತಲ್ಲ. ಇವಾಗ ಒಂದು 25 ಜನ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಒಂದು ನಾಟಕದಲ್ಲಿ ಅಂತಂದರೆ ಪಾಪ ಅವರೆಲ್ಲ 24 ಜನ ಕಾಯ್ತಾ ಇರ್ತಾರೆ ಫಾರ್ 1 ಪರ್ಸನ್. ಇವಾಗಷ್ಟೇ ಆಯ್ತಲ್ಲ, ನನಗೋಸ್ಕರ ನೀವೆಲ್ಲ ಕಾಯ್ತಾ ಇದ್ರಲ್ಲ, ಹಾಗೆ ಇಟ್ ಇಸ್ ವೆರಿ ಅನಾಯಿಂಗ್. ಐ ಕೇಮ್ 1 hour ಲೇಟ್. ಹಾಗೆ ಅದು ಪ್ರತಿದಿನ ಆಗ್ತಾ ಇದೆ, ಇಟ್ ಗೆಟ್ಸ್ ವೆರಿ ಇದು. ಸೊ ನಾನು ರಿಹರ್ಸಲ್ ಟೈಮಲ್ಲಿ ಟೈಮ್ ಬಗ್ಗೆ ತುಂಬ ಪರ್ಟಿಕ್ಯುಲರ್. ಒನ್ ಇನ್ಸ್ಟೆನ್ಸ್ ವೇರ್ ಯು ಹ್ಯಾವ್ ಥ್ರೋನ್ ಔಟ್ ಆಫ್ ದ ರಿಹರ್ಸಲ್ಸ್, ಒಂದು ಇನ್ಸ್ಟೆನ್ಸ್ ಶೇರ್ ಮಾಡಿ. ಸಂತೋಷ್ ಕರ್ಕಿ ಅಂತ ನಮ್ಮ ತಂಡದಲ್ಲಿ ಒಬ್ಬರು, ಈಸ್ ಮೈ ಫೇವ್ರೆಟ್ ಪರ್ಸನ್. ನನ್ನ ಫೇವ್ರೆಟ್ ಟೀಮ್ಮೇಟ್ ಅವರು. ಅವರು ಜಾಸ್ತಿ ಪ್ರತಿ ಶೋನಲ್ಲೂ ಏನೋ ಒಂದು ಮಾಡಿಬಿಟ್ಟು ಬೈಸ್ಕೊತಾರೆ ಅವ್ರು ಯಾವಾಗ್ಲೂ. ದಿಸ್ ಪರ್ಟಿಕ್ಯುಲರ್ ಡೇ ಐ ಥಿಂಕ್ ಐ ಲಾಸ್ಟ್ ಇಟ್. ಏನು ಅಂದರೆ ಹೇ ಸಿರಿ ಅಂತ ಒಂದು ಸಿಟ್ಕಾಮ್ ಮಾಡ್ತಾ ಇದ್ವಿ. ಅದಕ್ಕೆ ಮುಂಚೆ ನಾನು ಐ ಡಿಡ್ ಅ ಲಾಟ್ ಆಫ್ ಇಂಪ್ರೋವ್ಸ್. ಆ ನಾಟಕನೇ ಒಂಥರ ಹಾಗಿದೆ ಅಂದರೆ ತುಂಬ ಸ್ಪಾಂಟೇನಿಯಸ್ ಆಗಿ, ಟೈಮಿಂಗ್ ಚೆನ್ನಾಗಿರಬೇಕು ಆ ಥರ ಎಲ್ಲ. ಸೊ ಇಂಪ್ರೋವ್ಸ್ ಮಾಡಿಸ್ತಾ ಇದೆ ತುಂಬ. ಆಗ ಸಡನ್ನಾಗಿ ಕರ್ಕಿ ಟರ್ನ್ ಬಂತು ಆ್ಯಂಡ್ ಈಸ್ ನಾಟ್ ದೇರ್. ಈಗ ಎಲ್ಲರೋ ಕರ್ಕಿ ಅಂತಂದರೆ ಎಲ್ಲ ಅಕ್ಕಪಕ್ಕ ನೋಡ್ತಿದ್ದಾರೆ, ಕರ್ಕಿ ಇಲ್ಲ. ದೆನ್ ಸಂಬಡಿ ಸೈಡ್, ನನ್ನ ಗಾಡಿ ಕೀ ತೊಗೊಂಡೋದ್ರು ಅಂತ. ಸೊ ಅವನಿಗೆ ಉಗಿದೆ, ನೀ ಏನಕ್ಕೆ ಕೊಟ್ಟೆ ಗಾಡಿ ಕೀ ಅಂತ.
ಅವ್ನು ಬೇಬೆ ಅಂತ ಆಮೇಲೆ ಸಕ್ಕತ್ ಇರಿಟೇಟ್ ಆಗೋಯ್ತು ನನಗೆ. ದೆನ್ ಕಂಟಿನ್ಯೂಡ್ ದ ರಿಹರ್ಸಲ್. ಒಂದು 10 ನಿಮಿಷ ಆದಮೇಲೆ ಬಂದರು ಕರ್ಕಿ ವಾಪಸ್. ನಾನೇನು ಮಾಡಿದ್ದೆ, ಆ್ಯಕ್ಚುಲಿ ರಿಹರ್ಸಲ್ದು ಹಾಲ್ನ ಲಾಕ್ ಮಾಡಿದ್ದೆ ಒಳಗಿಂದ. ಸೊ ಈ ಕೇಮ್ ಆ್ಯಂಡ್ ಬ್ಯಾಂಗ್ ದ ಡೋರ್, ಮೇಡಮ್ ಬಾಗಿಲು ತೆಗೀರಿ ಅಂತ. ಸರಿ, ಎಲ್ಲೋಗಿದ್ರಿ ಕರ್ಕಿ? ಸರಿ, ನಾನು ಆದಿತ್ಯದಲ್ಲಿ ನನ್ನ ಜಾಕೆಟ್ ಬಿಟ್ಟು ಬಂದಿದ್ದೆ, ನೆನಪಾಗೋಯ್ತು, ಅದು ನಂದು ಕಂಪ್ನಿ ಜಾಕೆಟ್ ಮೇಡಮ್, ಎಷ್ಟು ಕಾಸ್ಟ್ಲಿ ಗೊತ್ತಾ ಅಂತ ಕತೆ ಹೇಳ್ತಾ ಇದ್ದಾರೆ ನಿಂತ್ಕೊಂಡು. ಐಮ್ ಲೈಕ್, ಹೇಯ್ ರಿಹರ್ಸಲ್ ಬಿಟ್ಟು ಹೋಗಿದ್ದೀರಾ ಕರ್ಕಿ, ನಿಮಗೆ ತಲೆ ಸರಿ ಇಲ್ವಾ ಅಂತ. ಹಿಂಗೇನೇನೋ ಅವರು, ನಾನಿನ್ನ ಜೋಕ್ ಅಂದರೆ ನಾನು ಎಷ್ಟು ಬೈತೀನಿ ಅಂತಂದರೆ ಇವಾಗ ಅವ್ರು ನಾನು ಸೀರಿಯಸ್ ಆಗೇ ತೊಗೊಳೋದಿಲ್ಲ. ಸೊ ಈಸ್ ಥಿಂಕಿಂಗ್ ನಾನು ಏನೋ ಸುಮ್ಮನೆ ಬೈತಾ ಇದ್ದಾಳೆ ಅಂತ. ನಾನು ಯಾವ ಲೆವೆಲ್ಗೆ ಬೈದು ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಏನಾಯಿತು ಬಾಗಿಲು ತೆಗೀರಿ ಪಾಪ ಅಂತೆ ಅವರೆಲ್ಲ. ಲೈಕ್ ಬಾಗಿಲು ತೆಗೆದ್ಮೇಲೆ ಅಯ್ಯೋ ಬನ್ನಿ ಮೇಡಮ್ ಅಂತ. ಸೊ ದಟ್ ಡೇ ಐ ಟಾಸ್ ಇಟ್, ಐ ಸೆಡ್ ಈ ನಾಟಕ ಮಾಡಿಸಲ್ಲ, ನಿಮ್ಮೆಲ್ಲರನ್ನು ನಾನು ಇದಾಗ್ತಾ ಇದ್ದೀನಿ, ಅದು ಮಾಡಿ ಅಂತ. ಐ ಸ್ವಿಚ್ಡ್ ಆಫ್ ದ ಲೈಟ್ಸ್ ಆ್ಯಂಡ್ ಐ ವಾಕ್ಡ್ ಔಟ್. ಹಾಂ. ಆಮೇಲೆ 2 ದಿನ ಯಾರೂ ಕಾಲ್ ಮಾಡಿಲ್ಲ ನನಗೇನು ಅಂದರೆ, ಏನಾರು ಆದಮೇಲೆ ಕಾಲ್ ಮಾಡಿ ಸ್ವಲ್ಪ ಹಲೋ ಸಾರಿ ಅಂತಾರ ಹೇಳಬೇಕು. ನಾನು ಅಂದರೂ ಬೈತೀನಿ, ಬಟ್ ಹೇಳ್ತಾ ಇರಬೇಕು. ಬಟ್ ಯಾರೂ ಮಾಡಿಲ್ಲ, ಅದು ಇನ್ನೂ ಉರಿದೋಯ್ತು ನನಗೆ. ಸೊ 1 ವೀಕ್ ನಾಟಕ ಮಾಡ್ತಾರೋ ಇಲ್ವೋ ಅಂತ, ಬಿಕಾಸ್ ಆಫ್ ಕರ್ಕೀಸ್ ಇದು. ಅದನ್ನು ಅವರು ಇವಾಗಲೂ ಹೇಳ್ತಾರೆ, ಯಾರಿಗಾರು ನಾನು ಬೈದರೆ ಹಿ ವಿಲ್ ಸೇ ನನ್ನಷ್ಟೇ ನೀವು ಬೈಸ್ಕೊಂಡಿಲ್ಲ, ನನ್ನಷ್ಟು ಅದೇನೋ ಒಂದು ಟ್ರೋಫಿ ಥರ ಅವ್ರಿಗೆ, ನನ್ನಷ್ಟು ಯಾರೂ ಬೈಸ್ಕೊಂಡಿಲ್ಲ, ನನ್ನಷ್ಟು. ಸೊ ದಟ್ ಟೈಮ್ ಐ ವಾಸ್ ಪ್ರೆಗ್ನೆಂಟ್. ಸೊ ಸುಮಾರು ಜನ ಥಾಟ್ ನನಗೆ ಅಲ್ಲೇ ಡೆಲಿವರಿ ಆಗೋಗ್ಬಿಡ್ತೈತೆ, ಆ ಲೆವೆಲಿಗೆ ಕಿರ್ಸ್ತಾ ಇದ್ದೆ ನಾನು. ಸೊ ಹಿಂಗೆಲ್ಲ. ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಸ್ಟೇಜ್ನಲ್ಲಿ ಯಾವುದಾದ್ರೂ ಲೈನ್ ಮಿಸ್ ಮಾಡ್ಕೊಂಡಿರೋವಂಥದ್ದು ಆ ಥರ ಸನ್ನಿವೇಶಗಳೇನಾದರೂ ಆಗಿದೆಯಾ ಆ್ಯಕ್ಟ್ ಮಾಡಬೇಕಾದ್ರೆ? ಎಸ್, ನಾನು ಮಾಡಿಲ್ಲ. ಓಕೆ. ಬಿಕಾಸ್ ನಾನು ತುಂಬ ಭಯ ನನಗೆ ವೆನ್ ಐಮ್ ಆ್ಯಕ್ಟಿಂಗ್. ಸೊ ಐ ಮೇಕ್ ಶ್ಯೂರ್ ನಥಿಂಗ್ ಗೋಸ್ ರಾಂಗ್. ಸೊ ತುಂಬ ಅವೇರ್ ಆಗಿರ್ತೀನಿ ನಾನು ಸ್ಟೇಜ್ ಮೇಲೆ. ಬಟ್ ನನ್ನ ಕೋ ಆ್ಯಕ್ಟರ್ಸ್ ಮಾಡಿ ನನಗೆ ಐ ಹೇಟೆಡ್ ದಟ್ ಐ ವಾಸ್ ಆನ್ ಸ್ಟೇಜ್. ಆ ಥರ ಆಗಿದೆ, ಸುಮಾರು ಸಲ ಆಗಿದೆ. 1-2 ಸಲ ಅಂತೂ ಸ್ಟೇಜ್ ಮೇಲೆ 1 ನಿಮಿಷ ಎಲ್ಲ ಬ್ಲ್ಯಾಂಕ್ ಆಗೋದು. ಇಮ್ಯಾಜಿನ್ ಸ್ಟೇಜ್ ಮೇಲೆ 1 ನಿಮಿಷ ಬ್ಲ್ಯಾಂಕ್ ಆಗೋದು, ಅದೆಲ್ಲ ಆಗಿದೆ. ಬಟ್ ಐ ವುಡ್ ಲೈಕ್ ಟು ಟೆಲ್ ಯು ದಿಸ್ ಇನ್ಸಿಡೆಂಟ್. ಅಕ್ಕು ಅಂತ ಒಂದು ನಾಟಕ ಮಾಡ್ತಾಯಿದ್ದೆ ನಾನು. ಅದರಲ್ಲಿ ಅದು ಇಟ್ ಇಸ್ ಸೆಟ್ ಇನ್ 1970s ಆ್ಯಂಡ್ ಕುಂದಾಪುರದಲ್ಲಿ ಆಗುವಂಥ ಒಂದು ಸ್ಟೋರಿ. ನಮ್ಮ ಸೀನ್ ಒಂದು ಸ್ವಲ್ಪ ಮುಂಚೆ ಒಬ್ಬರು ಪುರೋಹಿತರು, ನಾಟಕದಲ್ಲೇ ಆ ಕ್ಯಾರೆಕ್ಟ್ರು, ಈ ಮದುವೆ ಎಲ್ಲ ಮಾಡಿಸ್ತಾರಲ್ಲ ದಲ್ಲಾಳಿ, ಅವರು ಬಾಂಬೆಯಲ್ಲಿದ್ದಾನಂತೆ ಹುಡುಗ ಅಂತ ಡೈಲಾಗ್ ಇರೋದು. ಇವನು ಹೋಗ್ಬಿಟ್ಟು ಬೆಂಗಳೂರಲ್ಲಿರೋದು ಹುಡುಗ ಅಂತ ಹೇಳ್ಬಿಡ್ತಾನೆ. ಆಯಿತಾ, ಬಂದ್ಬಿಟ್ಟು ಫುಲ್ ಗಾಬರಿ ಇವನಿಗೆ. ಅಯ್ಯೋ, ಯಾಕೆಂದರೆ ಇವನಾದ್ಮೇಲೆ ಇನ್ನೂ 5 ಜನ ಅದನ್ನೇ ರಿಪೀಟ್ ಮಾಡ್ತಾರೆ. ಲೈಕ್ ದೇ ಟೆಲ್ ಟು ಪೀಪಲ್ ಬಾಂಬೆಲಿದ್ದಾನಂತೆ ಹುಡುಗವ. ಸೊ ಇವನು ಅವ್ರನ್ನೆಲ್ಲ ಹುಡುಕ್ತಾ ಇದ್ದಾನೆ, ಬೆಂಗಳೂರು ಅಂತ ಹೇಳ್ಬಿಟ್ಟಿದ್ದೀನಿ, ಎಲ್ಲ ಬೆಂಗಳೂರು ಅಂತ ಹೇಳಿ ಅಂತ. ಸೊ ಅವರೆಲ್ಲ ಬೈತಾ ಇದ್ದಾರೆ, ನಿನಗೆ ತಲೆ ಸರಿ ಅಂತ ಪಿಸೆ ಆಗ್ತಾಯಿತ್ತು. ಸೊ ಅಲ್ಲೇ ಐ ವಾಸ್ ಡಿಸ್ಟ್ರಾಕ್ಟೆಡ್. ಆಯಿತಾ, ಅದಾದಮೇಲೆ ಏನಾಗುತ್ತೆ ಅಂತಂದರೆ ಆ ಹುಡುಗ ಬರ್ತಾನೆ ನೋಡೋಕ್ಕೆ, ಹುಡುಗಿ ನೋಡೋಕ್ಕೆ ಬರ್ತಾನೆ. ಹುಡುಗಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಅವನು ನನ್ನನ್ನು ನೋಡಿಬಿಟ್ಟು ಮೈ ಕ್ಯಾರೆಕ್ಟರ್ ಇಸ್ಕೊಂಡು ಅಮ್ಮಚ್ಚಿ ನೋಡ್ಬಿಟ್ಟು ನನ್ನನ್ನೇ ಇಷ್ಟ ಆಗಿಬಿಡ್ತೀನಿ, ನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಸೊ ಈ ಸೀನಲ್ಲಿ ಅವ್ರ ಮನೆಯವರು ನಮ್ಮ ಅಜ್ಜಿನ ಕರೆದ್ಬಿಟ್ಟು ಬೈತಾ ಇದ್ದಾರೆ, ನಿಮ್ಮ ಮಗಳು ಅವಳನ್ನ ಯಾಕೆ ಕಳಿಸಿದ್ರಿ ಅಂತೆಲ್ಲ. ಸೊ ದ್ಯಾಟ್ ಲೇಡಿ ಶಿ ಸಪೋಸ್ ಟು ಸೇ ನಿಮ್ಮ ಅಮ್ಮಚ್ಚಿನೇ ಅಕ್ಕು ಅಂದಾಂಬ್ರು ಅಂತ, ಅಂದರೆ ನಿಮ್ಮ ಅಮ್ಮಚ್ಚಿನೇ ಓಕೆ ಅಂತೆ ಅವನಿಗೆ ಅಂತ. ಬಟ್ ಶೀ ಸೆಡ್ ನಮ್ಮ ಅಜ್ಜಿಗೆ ನೀವೇ ಅಕ್ಕು ಅಂದಾಂಬ್ರು ಅಂತ, ಅಂದರೆ ನಿಮ್ಮನ್ನೇ ಓಕೆ ಅಂತ ಹೇಳಿದ್ದೀನಿ. ಐ ಕುಡಂಟ್ ಕಂಟ್ರೋಲ್. ಐ ಸ್ಟಾರ್ಟೆಡ್ ಲಾಫಿಂಗ್. ಆಮೇಲೆ ನಾನು ನಮ್ಮ ಅಜ್ಜಿನೇ ನೋಡ್ತಾ ಇದ್ದೀನಿ. ಅವ್ರಿಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಅವ್ರಿಗೆ. ಅವ್ರು ಹೇ ಅಂತ ಆ ಕಡೆ ನೋಡ್ತಾರೆ. ದಟ್ ಸೈಟ್ ಐ ವಿಲ್ ನೆವರ್ ಫಾರ್ಗೆಟ್. ಆ್ಯಂಡ್ ಎಷ್ಟು ಡಿಸ್ಟ್ರಾಕ್ಟ್ ಆಗೋದೆ ನಾನು ಅಂತಂದರೆ, ಅದಾದಮೇಲೆ ದೇರ್ ಇಸ್ ಹರಾಸ್ಮೆಂಟ್ ಸೀನ್, ದೇರ್ ಇಸ್ ಕ್ರೈಯಿಂಗ್, ದೇರ್ ಇಸ್ ಫುಲ್ ಟ್ರ್ಯಾಜಿಡಿ ಅದಾದಮೇಲೆ. ಆಯಿತಾ, ನಾನು ಅದು ಹೆಂಗೆ ಮಾಡಿದೆ ಅಂತಲೇ ನನಗೆ ಗೊತ್ತಿಲ್ಲ. ಐ ಹೇಟೆಡ್ ಇಟ್. ಅಂದರೆ ಐ ವಾಂಟೆಡ್ ಟು ಲಾಫ್, ಎಂಜಾಯ್ ದ ಮೂಮೆಂಟ್, ಬಟ್ ಐ ಕುಡಂಟ್ ಬಿಕಾಸ್ ಐ ಹ್ಯಾಡ್ ಟು ಬಿ ಇನ್ ದ ಕ್ಯಾರೆಕ್ಟರ್. ಸೊ ಅದು ನಾನು ಐ ಥಿಂಕ್ ಐ ನೆವರ್ ಫಾರ್ಗೆಟ್. ಅದಾದಮೇಲೆ ಇನ್ನೊಂದು ಲಜ್ಜೆ ಅಂತ ನಿತೀಶ್ ಶ್ರೀಧರ್ದವ್ರದ್ದು ಒಂದು ನಾಟಕ ಮಾಡ್ತಾಯಿದ್ವಿ ನಾವು. ಇಟ್ಸ್ ಅ ವೆರಿ ಸೀರಿಯಸ್ ಪ್ಲೇ. ಅದರಲ್ಲಿ ಕ್ಲೈಮ್ಯಾಕ್ಸಲ್ಲಿ ನಾವು 6 ಜನ ಹುಡುಗಿರು ಮಾತ್ರ ಇರ್ತೀವಿ. ಆ್ಯಂಡ್ ನೀವು ಆಡಿಯನ್ಸ್ ಅಂತಂದರೆ ನಾವಿಲ್ಲಿದ್ದೀವಿ, ಇಷ್ಟು ಹತ್ರದಲ್ಲಿದ್ದೀವಿ, ರಂಗಶಂಕರದಲ್ಲಿ ಮುಂದೆ, ತುಂಬ ಮುಂದೆ. ಆ್ಯಂಡ್ ದೇರ್ ಇಸ್ ಅ ರೆಡ್ ಲೈಟ್ ಆನ್ ಅವರ್ ಫೇಸ್ ಆ್ಯಂಡ್ ಅವನು ಬರ್ತಾನೆ, ಅವನನ್ನು ಕೊಲ್ಲೋದು, ಆ ಥರ ಏನೋ ಎಲ್ಲ ಇದೆ.
ಆಯಿತಾ. ಸೊ ಅವ್ನು ಬರ್ತಾ ಇರ್ತಾನೆ ಅಂತ ಅವನನ್ನು ಹಿಂಗೆ ಫುಲ್ ರೋಷ ವೈಡ್ ಐಸ್ ಎಲ್ಲ ಮಾಡಿಕೊಂಡು ಫುಲ್ ರೋಷದಲ್ಲಿ ಅವನನ್ನು ನೋಡ್ತಾ ಇರ್ತೀವಿ. ಆ್ಯಂಡ್ ಒಬ್ಬೊಬ್ಬರೇ ಒಂದೊಂದು ಡೈಲಾಗ್ ಹೇಳಬೇಕು. ನಂದೇನೋ ನಾನು ಡೈಲಾಗ್ ಹೇಳಿದೆ, ಇನ್ನೊಬ್ಳೇನೋ ಹೇಳಿದ್ಲು, ಇಲ್ಲೊಬ್ಳಿಲ್ಲು ಅಂದರೆ ನಮ್ಮ ಮುಖಗಳು ಹಿಂಗೆ ಹಿಂಗೆ ಹಿಂಗೆ. ಸೊ ಇಲ್ಲೊಬ್ಳಿದ್ದಾಳೆ. ನೆಕ್ಸ್ಟ್ ಅವಳು ಹೇಳಬೇಕು. ಅವಳು ಡೈಲಾಗ್ ಇರೋದು ಎಂಥ ಹೆಣ್ಣು ಅಂತ. ಶೀ ಸೆಡ್ ಎಂಥ ಹಣ್ಣು. ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ತುಂಬ ಬೇಗ ಚೇಂಜ್ ಆಗುತ್ತೆ ಆಯಿತಾ. ನನಗೆ ಗೊತ್ತು, ಜನರಿಗೆ ಗೊತ್ತಾಯ್ತು ನನ್ನ ಮುಖದಲ್ಲಿ ಆ ಅಪ್ಪ ದಟ್ ಡೇ ಐ ಡಿಸೈಡೆಡ್ ಐ ಶುಡಂಟ್ ಆ್ಯಕ್ಟ್ ಅಂತ. ನಂಗೆ ಕಂಟ್ರೋಲೇ ಆಗಿಲ್ಲ ಬಿಕಾಸ್ ಶೀ ಈಸ್ ಹಿಯರ್ ಆ್ಯಂಡ್ ಐ ವಾಸ್ ಅಪ್ಪ ಐ ಲಾಸ್ಟ್ ಇಟ್. ಅದು ಹೆಂಗೆ ಕಂಟ್ರೋಲ್ ಮಾಡಿ ಐ ಥಿಂಕ್ ದಟ್ ವಾಸ್ ಅ ವೆರಿ ಬ್ಯಾಡ್ ಶೋ ನನ್ನ ಪ್ರಕಾರ. ಬಿಕಾಸ್ ನಾನು ಬೇರೆಯವ್ರನ್ನೆಲ್ಲ ನೋಡಿಲ್ಲ ಅವ್ರು ಏನು ಮಾಡಿದ್ರು ಅಂತ. ನನಗಂತೂ ಆ ರೋಷದಿಂದ ಆ ಸ್ಮೈಲ್ ಟೈ ಅಂತ ಬಂದ್ಬಿಟ್ಟು. ಸೊ I'll never forget her. She's a good friend of mine. I don't want to say her name, but yeah. ಆ್ಯಸ್ ಎನ್ ಆ್ಯಕ್ಟರ್ ನೀವು ಆ್ಯಕ್ಟ್ ಮಾಡಿದ ನಂತರ ಖುಷಿಗಾಗಿರ್ಬೋದು ಅಥವಾ ದುಃಖಕ್ಕಾಗಿರ್ಬೋದು ಗ್ರೀನ್ ರೂಮಲ್ಲಿ ಹೋಗಿ ಹತ್ತಿದ್ದುಂಟಾ? No. ಯಾವತ್ತೂ ಇಲ್ಲ ಆ್ಯಸ್ ಎನ್ ಆ್ಯಕ್ಟರ್? No. ಮೇ ಬಿ ಬಿಕಾಸ್ ನಾನು ರಿಯಾಲಿಟಿನಲ್ಲಿ ತುಂಬ ಸಡೆ ಟೈಪ್ ಆಫ್ ಪರ್ಸನ್. ನನಗೆ ಅಳು ಎಲ್ಲ ಓಕೆ, ಡಿಫೈನ್ ಸಡೆ. ಓಕೆ. ಸಡೆ ಮೀನ್ಸ್ ತುಂಬ ಒಂಥರ ಬ್ಲ್ಯಾಂಡ್. ಲೈಕ್ ಇವಾಗ ಯಾರು ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೊಂದು ಸರಿಯಾದ ನಗುನೂ ಬರಲ್ಲ. ನನ್ನ ಟೀಮವರೆಲ್ಲ ಹೇಳ್ತಾರೆ, ಮ್ಯಾಮ್ ಅಷ್ಟು ಎಂತೂಸಿಯಾಸಮಲ್ಲಿ ಬಂದು ಏನೋ ಹೇಳಿದ್ರು ಹಿಂಗೆ ಮಾಡ್ತಾ ಇದ್ದೀರಲ್ಲ ಅಂತ. ದೇ ಫೈಂಡ್ ಇಟ್ ವೆರಿ ರೂಡ್. ನಾನು ಹಾಗೆ ಸ್ವಲ್ಪ. ಸೊ ನನಗೆ ಅದು ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದಿದೆ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟು ಲೈಕ್ ಓಕೆ ಟುಡೇ ವೆಂಟ್ ವೆಲ್ ಅನ್ನೋ ಥರ. ಅಳು ಎಲ್ಲ ಬೇರೆಯವ್ರಿಗೆ ಅಳು ಬರ್ಸಿದ್ದೀನಿ ತುಂಬ ಸಲ. ಎಕ್ಸಾಕ್ಟ್ಲಿ, ಐ ವಾಸ್ ಕಮಿಂಗ್ ದೇರ್. ಸೊ ಆ್ಯಸ್ ಎ ಡೈರೆಕ್ಟರ್ ನೀವೀಗ ಶೋ ಆದ ನಂತರ ಏನೋ ರಿವ್ಯೂ ಕೊಟ್ಟಾಗ ಯಾರಿಗೋ ಬೈದು ಅವರೇ ಅಳ್ತಾರೆ. ಅದಾದಮೇಲೆ ನೀವು ಓಕೆ ಸಾರಿ ಬಿಕಾಸ್ ಯು ಫೀಲ್ ದ್ಯಾಟ್ ಯು ಆರ್ ಅನ್ ಆರ್ಗನೈಸರ್, ಸೊ ಯು ಹ್ಯಾವ್ ಟು ಕಂಟ್ರೋಲ್ ದ್ಯಾಟ್ ಅನ್ನೋದು. ಆ ಸಿಚುವೇಶನ್ ಯಾವ್ದಾದ್ರು ಬಂದಿದೆಯಾ? ಅಲ್ಲ ಪಾಪ ನಮ್ಮ ಟೀಮ್ ಹುಡುಗಿರೆಲ್ಲ ಅಳ್ತಿರ್ತಾರೆ ಬೈಸ್ಕೊಂಡು. ಅದೆಲ್ಲ ಕಾಮನ್ ಆಗೋಗಿದೆ ಇವಾಗ. ಬಟ್ ದೆರ್ ವಾಸ್ ದಿಸ್ ಗರ್ಲ್, ಕೆಟ್ಟದಾಗಾಯಿತು ಶೋ. ಅವಳು ಚೆನ್ನಾಗಿ ಮಾಡಲಿಲ್ಲ. ಮೇ ಬಿ ಐ ಎಕ್ಸ್ಪೆಕ್ಟ್ ಲಾಟ್ ಅನಿಸುತ್ತೆ ತುಂಬ. ಅಂದರೆ ಬಿಕಾಸ್ ಅವ್ರ ಕೆಪಾಸಿಟಿ ಎಲ್ಲಿರುತ್ತೆ ಅಂತ ಗೊತ್ತಲ್ವ. ಸೊ ಅವ್ರು ಅಲ್ಲಿಗೆ ರೀಚ್ ಆಗಿಲ್ಲ ಅಂತಂದರೆ ಐ ಗೆಟ್ ವೆರಿ ಇರಿಟೇಟೆಡ್. ಸೊ ಅವಳಿಗೆ ಐ ಡಿಂಟ್ ಸೇ ಎನಿಥಿಂಗ್ ಬಿಕಾಸ್ ಯುನೋ ಫ್ರೀಲ್ಯಾನ್ಸಿಂಗ್ ಮಾಡ್ತಾರೆ ತುಂಬ ಜನ. ಅಂದರೆ ದೇ ಆರ್ ನಾಟ್ ಫ್ರಮ್ ಆರ್ ಟೀಮ್ ಬಟ್ ಆ ರೋಲ್ಗೆ ಅಂತ ಬಂದಿರ್ತಾರೆ ಆ ಥರ ಎಲ್ಲ. ಸೊ ಅಂಥವ್ರಿಗೆ ಜಾಸ್ತಿ ಬೈಯಲ್ಲ ನಾನು. ಸೊ ಅವಳು ತುಂಬ ಡಬ್ಬ ಥರ ಮಾಡಿದ್ಲು. ಸೊ ಐ ವಾಸ್ ಗಿವಿಂಗ್ ಹರ್ ಕೋಲ್ಡ್ ಶೋಲ್ಡರ್. ಇಡೀ ದಿನ ನಾನು ಮಾತಾಡಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಇತ್ತು ಶೋ. ಸೊ ನೆಕ್ಸ್ಟ್ ಡೇ ಶಿ ವಾಸ್ ಬೆಟರ್ ಆಯಿತಾ. ಬಟ್ ಅವಳು ನನ್ನ ಹತ್ರ ಬಂದು ಕೇಳಿಲ್ಲ. ಅವ್ರು ಹಿಂದಿನ ದಿನ ಎಲ್ಲರ ಹತ್ರ ಕೇಳಿದಾಳೆ, ಮ್ಯಾಮ್ ನನ್ನ ಹತ್ರ ಮಾತಾಡಿಲ್ಲ ಅಂತೆಲ್ಲ. ಸೊ ದೇ ಆಲ್ ಸೆಡ್ ಮಾತಾಡ್ತಾರೆ ಅಂತ. ಇವ್ರಿಗೆ ಯಾರಿಗೂ ಹೇಳೋಕ್ಕೆ ಧೈರ್ಯ ಬಂದಿಲ್ಲ. ಅದೇ ಲೈಕ್ ಮಾತಾಡ್ತಾರೆ. ಸೊ ನೆಕ್ಸ್ಟ್ ಡೇ ಶಿ ವಾಸ್ ಬೆಟರ್. ಸೊ ಐ ಟೋಲ್ಡ್ ಹರ್ ಯು ಡಿಡ್ ಬೆಟರ್ ಟುಡೇ ಅಂತ. ನಾನು ನಿನ್ನೆ ಮಾಡ್ದಂಗೆ ಮಾಡಿದೆ ಅಂತಂದ್ಲು ಅವಳು. ಹೌದಾ, ನನಗೇನೋ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು ಅಂತ ಅಂದೆ. ಸೊ ಶಿ ಸೆಡ್ ನನಗೆ ನಮ್ಮ ಮನೆಯಲ್ಲೇ ಎಲ್ಲ ಬೈಯಲ್ಲ, ನಮ್ಮ ಸ್ಕೂಲಲ್ಲಿ ಬೈದ್ರೂ ನಮ್ಮ ಅಜ್ಜಿ ಬಂದು ನಮ್ಮ ಟೀಚರ್ಸ್ಗೆಲ್ಲ ಬೈದಿದ್ದಾರೆ ಅಂತಂದರು. ಸೊ ಈ ಸೆಡ್ ಯು ವಾಂಟ್ ಮಿ ಟು ಟಾಕ್ ಟು ಯುವರ್ ಗ್ರ್ಯಾಂಡ್ ಮದರ್, ಅಜ್ಜಿ ಹತ್ರ ಮಾತಾಡಬೇಕಾ ನಾನು ಅಂತ. ನೋ ಐ ಆಮ್ ಜಸ್ಟ್ ಸೇಯಿಂಗ್ ಅಂತಂದ್ಲು. ಓಕೆ ಅಂತ. ಅದಾದಮೇಲೆ ಪಾಪ ಶಿ ಬ್ಲಾಕ್ಡ್ ಮೀ ಆನ್ ವಾಟ್ಸ್ಯಾಪ್. ಅದು ನನಗೆ ನೆಕ್ಸ್ಟ್ ಶೋಗೆ ಅವಳನ್ನ ಕರಿಬೇಕಾದ್ರೆ ಗೊತ್ತಾಯಿತು ಶಿ ಇಸ್ ಬ್ಲಾಕ್ಡ್ ಮೀ ಆನ್ ವಾಟ್ಸ್ಯಾಪ್ ಅಂತ. ಹಾಗೆ ಸೊ ಈ ಥರದ್ದೆಲ್ಲ ತುಂಬ ದ್ವೇಷ ಕಟ್ಕೊಳ್ಳೋ ಕೆಲಸ ತುಂಬ ಮಾಡ್ತೀನಿ. ಒಂದು ಘಟನೆ ಐ ಥಿಂಕ್ ಸರ್ವಮ್ ಥಿಯೇಟರ್ ನೀವೇನು ಶುರು ಮಾಡಿದ್ರಿ, ಅದಾದ ನಂತರ ದೆರ್ ವಾಸ್ ದಿಸ್ ಕಾಂಟ್ರವರ್ಸಿ ಸರೌಂಡಿಂಗ್ ಮೈ ವೈಫ್ ಮಿಸಸ್ ಗಾಂಧಿ. ಸೊ ಆ ಟೈಮ್ನಲ್ಲಿ ನಿಮ್ಮ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ಏನೋ ವಾಟ್ ಹ್ಯಾಪನ್ಡ್, ಏನಕ್ಕೆ ಆಯಿತು ಅದೆಲ್ಲ ಬೇಡ. ಬಟ್ ನೀವು ಆ್ಯಸ್ ಅ ಪರ್ಸನ್ ಹೌ ಡಿಡ್ ಯು ಕೋಪ್ ಅಪ್ ವಿತ್ ಇಟ್? ಐ ನೋ ಇಟ್ ವಾಸ್ ಅ ವೆರಿ ಟಫ್ ಸಿಚುವೇಶನ್. ನೀವು ಅಷ್ಟು ದಿನ ರಿಹರ್ಸಲ್ ಮಾಡಿರ್ತೀರ, ಆ ಶೋ ನಿಂತು ಹೋಗುತ್ತೆ. ಆದಾಗ ಒಂದು ಆ್ಯಸ್ ಎ ಡೈರೆಕ್ಟರ್, ಎರಡನೇದು ಆ್ಯಸ್ ಎನ್ ಆರ್ಗನೈಸರ್, ಆ್ಯಂಡ್ ದೆರ್ ಆರ್ ಸೋ ಮೆನಿ ಪೀಪಲ್, ಅಷ್ಟು ಜನರ ಶ್ರಮ. ಸೊ ಆ ಟೈಮಲ್ಲಿ ಹೌ ಡಿಡ್ ಯು ಕೋಪ್ ಅಪ್? ವಾಟ್ ರ್ಯಾನ್ ಇನ್ ಯು? ಇಟ್ ವಾಸ್ ಒರಿಜಿನಲಿ ಕಾಲ್ಡ್ ಇಂದಿರಾ ಅಂತ, ದ ವಾಯ್ಸಸ್ ಬಿಹೈಂಡ್ ಇಂದಿರಾ ಅಂತ. ಮೈ ವೈಫ್ ಮಿಸಸ್ ಗಾಂಧಿ ಆಮೇಲೆ ಮಾಡಿದ್ದು. ದ ವಾಯ್ಸಸ್ ಬಿಹೈಂಡ್ ಇಂದಿರಾ ವಾಸ್ ಮೋರ್ ಆಫ್ ಅ ಡಾಕ್ಯುಮೆಂಟ್ರಿ ಪ್ಲೇ ಆನ್ ಮಿಸಸ್ ಇಂದಿರಾ ಗಾಂಧಿ ಆ್ಯಂಡ್ ಸಂಜಯ್ ಗಾಂಧಿ. ಸೊ ಅವರಿಬ್ಬರು ರಿಲೇಷನ್ಶಿಪ್ ಮೇಲೆ ದಟ್ ಪ್ಲೇ ವಾಸ್ ಬೇಸ್ಡ್. ಆ್ಯಂಡ್
ಅದೇ ಐ ಥಿಂಕ್ ಅದಾದಾಗ ಆಲ್ ಐ ಹ್ಯಾಡ್ ಇನ್ ಮೈಂಡ್ ವಾಸ್ ಬಿಕಾಸ್ ಅದು ಸೋಲ್ಡ್ ಔಟ್ ಆಗಿತ್ತು ಶೋಸ್. ಸೊ ಆಲ್ ಐ ವಾಸ್ ಥಿಂಕಿಂಗ್ ಇಸ್ ಹೌ ವಿಲ್ ಐ ಟೆಲ್ ಪೀಪಲ್ ದಟ್ ದ ಶೋ ಗಾಟ್ ಕ್ಯಾನ್ಸಲ್ಡ್ ಅಂತ. ಸೊ ಒಂದಿನ ಇಡೀ ಅದೇ ನನಗೆ ತಲೆನಲ್ಲಿ ಓಡ್ತಾ ಇತ್ತು. ದೆನ್ ಐ ಟ್ರೈಡ್ ಮೈ ಬೆಸ್ಟ್ ಟು ರೀಚ್ ಔಟ್ ಟು ಪೀಪಲ್, ಎಲ್ಲ ಕಡೆ ಹೇಳಿ ಪೇಪರಲ್ಲಿ ಹಾಕಿಸಿ ಎಲ್ಲ ಮಾಡಿದ್ವಿ. ಆ ಪೇಪರ್ ಅವರು ಸ್ವಲ್ಪ ದೇವರು ಅಂದರೆ ಬಿಕಾಸ್ ದಟ್ ಸಬ್ಜೆಕ್ಟ್ ಇಟ್ ಸೆಲ್ಫ್ ಇಸ್ ಕಾಂಟ್ರವರ್ಷಿಯಲ್, ಸೊ ದೇ ಥಾಟ್ ಇಟ್ ಇಸ್ ಸಮ್ ಪೊಲಿಟಿಷಿಯನ್ಸ್ ಯಾರೋ ಬಂದು ನಿಲ್ಲಿಸಿದ್ರು ಏನೋ ಆಯಿತು ಅಂತ. ಯಾರ್ಯಾರೋ ಏನೇನೋ ಮಾತಾಡ್ತಾ ಇದ್ರು, ಎಲ್ಲೆಲ್ಲಿಗೋ ಹೋಗ್ತಾಯಿತ್ತು. ಸೊ ಪೇಪರ್ ಅವರು ದೇ ಡಿಡ್ ಲಾಡ್ ಆಫ್ ಕವರೇಜ್, ಇಂಟರ್ವ್ಯೂಸ್ ಮಾಡಿದ್ರು ಅದು ಇದೆಲ್ಲ. ಸೊ ದೇ ವರ್ ವೆರಿ ಅಪ್ಸೆಟ್, ಅಯ್ಯೋ ಶೋ ಆಗ್ತಿಲ್ವಾ ಅಂತೆಲ್ಲ. ಸೊ ಈ ಥರದ್ದೆಲ್ಲ ಒಂದಿನ ಇಡೀ ಅದನ್ನೇ ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನು. ಆ್ಯಂಡ್ ಅಷ್ಟೆಲ್ಲ ಮಾಡಿನೂ ದ ಲಾಡ್ ಆಫ್ ಪೀಪಲ್ ಹೂ ವೆಂಟ್ ಟು ದ ಆಡಿಟೋರಿಯಮ್ ಆ್ಯಂಡ್ ಇಲ್ಲ ನಾವು ಟಿಕೆಟ್ ತೊಗೊಂಡ್ಬಿಟ್ಟಿದ್ದೀವಿ ಅಂತೆಲ್ಲ. ಸೊ ಅವ್ರಿಗೆ ದುಡ್ಡು ವಾಪಸ್ ಕೊಡೋದು, ಅದು ಮೇ ಬಿ ಆ್ಯಸ್ ಅನ್ ಆರ್ಗನೈಸರ್ ದಟ್ ವಾಸ್ ಮೈ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಅದೇ ತಲೆನಲ್ಲಿ ಓಡ್ತಾ ಇತ್ತು. ಆ್ಯಂಡ್ ಅದನ್ನು ಬಿಟ್ಟರೆ ಐ ಫೆಲ್ಟ್ ವೆರಿ ಬ್ಯಾಡ್ ದಟ್ ಏನೋ ರಂಗಭೂಮಿ ಅವರು ಅಂತ ಹೇಳಿಕೊಂಡು ಒಂದು ನಾಟಕನ ನಿಲ್ಲಿಸೋ ಮಟ್ಟಕ್ಕೆ ಯಾರಾದರೂ ಹೋಗ್ಬೋದು ಅನ್ನೋದು ನನಗೆ ಡೈಜೆಸ್ಟ್ ಆಗ್ತಿರಲಿಲ್ಲ. ಸೊ ಐ ಡಿಂಟ್ ಥಿಂಕ್ ದಟ್ they would go to such level. It all happened because of personal vengeance or whatever. So they could have done it something else. They could have done something else, but they went for the play. So it did hurt very bad. And suddenly everything just went. I think I had hit the rock bottom. So ನನಗೆ ಮೇಲ್ಗಡೆ ಕಾಣಿಸ್ತಾ ಇತ್ತು ಕಲ್ಲೆಲ್ಲ. But I should mention ಮಹೇಶ್ ಇಲ್ಲಿ, ಮಹೇಶ್ ಪ್ರೇಮಾಶಕಣ್ಣ, ಆಮೇಲೆ ಮಂಜುನಾರಾಯಣ್ ಸರ್. ಬಿಕಾಸ್ ದ ಮೂಮೆಂಟ್ ದೇ ಗಾಟ್ ಟು ನೋ ನಾಟಕ ನಿಲ್ಲಿಸಿದ್ರು ಅಂತೆಲ್ಲ ಆದಾಗ, ಇದು ಫೆಬ್ರವರಿ 1 ಆಗಿದ್ದು. ಅವರು ನನಗೆ 4 ತಿಂಗಳು ನನ್ನ ಹಿಂದೆ ಬಿದ್ದಿದ್ರು, ಈ ನಾಟಕ ಮಾಡಿಸ್ತೀವಿ ನಾವು, ನೀವು ಮಾಡಬೇಕು ಅಂತ. ಸೊ ಇಟ್ಸ್ ವೆರಿ ಸ್ವೀಟ್ ಆಫ್ ದೆಮ್. ಆ್ಯಂಡ್ ಐ ಥಾಟ್ ಓಕೆ ದಿಸ್ ಐ ವಿಲ್ ನೆವರ್ ಡೂ ದಿಸ್ ಅಂತ. ಅದಾದಮೇಲೆ ಅಂದರೆ ಇಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ, ಅಂದರೆ ಪೀಪಲ್ ಗೆಟ್ ಸ್ಕೇರ್ಡ್. ಇವಾಗ ನನ್ನ ಟೀಮಲ್ಲಿ ಯಾರೋ ಕೆಲಸ ಮಾಡ್ತಾ ಇದ್ದಾರೆ, ನನ್ನ ಟೀಮಿಗೆ ಯಾರೋ ರೌಡಿಗಳು ಬಂದರು, ಏನೋ ಮಾಡಿದ್ರು ಅಂತಂದರೆ ಆಬ್ವಿಯಸ್ಲಿ ಹೆದರಿಕೆ ಬರುತ್ತೆ ಆ್ಯಕ್ಟರ್ಸ್ಗೆ. ಅವರೇನು ಇಲ್ಲಿ ಜಗಳ ಮಾಡೋಕ್ಕೆ ಬಂದಿರಲ್ಲ, ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿರ್ತಾರೆ. ಸೊ ವೆನ್ ಐ ವಾಂಟೆಡ್ ಟು ಡೂ ಮೈ ವೈಫ್ ಮಿಸಸ್ ಗಾಂಧಿ, ಆ್ಯಕ್ಚುಲಿ ಮೈ ವೈಫ್ ಮಿಸಸ್ ಗಾಂಧಿ ಮಾಡಬಾರ್ದು, ಅದನ್ನೇ ವಾಪಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಇಟ್ ವಾಸ್ ಅ ಹ್ಯೂಜ್ ಪ್ರೊಡಕ್ಷನ್, 25 ಜನ ಆ್ಯಕ್ಟರ್ಸ್ ಇದ್ದರು, ಆ್ಯಂಡ್ ಐ ಸ್ಪೆಂಟ್ ಅ ಲಾಟ್ ಆಫ್ ಮನಿ ಆನ್ ಇಟ್. ಅದನ್ನು ರಿವೈವ್ ಮಾಡೋಕ್ಕೆ ದ ಆ್ಯಕ್ಟರ್ಸ್ ಡಿಂಟ್ ಕಮ್. ಐ ಥಿಂಕ್ ದೇ ಹ್ಯಾಡ್ ಲಾಸ್ಟ್ ದಟ್ ಟ್ರಸ್ಟ್ ಇನ್ ಮೀ ವಾಟ್ ಎವರ್. ಯಾಕೆ ಸುಮ್ಮನೆ ಕಾಂಟ್ರವರ್ಸಿ ಅಂತನೋ ಏನೋ. ಅದರಲ್ಲಿ ಒಂದು 8 ಜನ ಬಂದರು, 25 ಜನದಲ್ಲಿ 8 ಜನ ಬಂದರು. ಆಬ್ವಿಯಸ್ಲಿ ದೇ ಮೈ ಕೋರ್ ಟೀಮ್. ಸೊ ನನ್ನ ಟೀಮ್ ಹುಡುಗರು ಯಾರಿದ್ರು ಅವ್ರು ಬಂದರು, ಉಳ್ದವ್ರು ಬರಲಿಲ್ಲ. ಸೊ ಐ ಡಿಸೈಡೆಡ್ ಟು ಚೇಂಜ್ ದ ಪ್ಲಾಟ್. ಸೊ ಅದನ್ನು ಬೇಸಾಗಿಟ್ಕೊಂಡು ದೆನ್ ಐ ಇನ್ನೊಂದು ಹೊಸ ನಾಟಕ ಬರೆದೆ, ಮೈ ವೈಫ್ ಮಿಸಸ್ ಗಾಂಧಿ ಅಂತ, ವಿಚ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಲೈಟಿಂಗ್ ಡಿಸೈನ್ಸ್. ಸೊ ಮಂಜು ಅಗೇನ್ ಡಿಡ್ ದ ಲೈಟಿಂಗ್ ಆ್ಯಂಡ್ ಯಾ ಐ ಥಿಂಕ್ ಇಟ್ ವಿಲ್ ಟೀಚ್ ಯು ಅ ಲಾಟ್ ಆಫ್ ಥಿಂಗ್ಸ್. ನೀವು ಆ 8 ಜನ ಅಂತ ಹೇಳಿದ್ರಲ್ಲ, ನಿಮ್ಮ ಐ ಮೀನ್ ನಿಮ್ಮ ಕೋರ್ ಟೀಮ್ ಅಂತ ಹೇಳಿದ್ರಲ್ಲ, ಆ 8 ಜನನ ನೀವು ಈಗ ಇಲ್ಲಿ ನೆನಪಿಸ್ಕೋಬೇಕು ಅಂತ ಅನಿಸುತ್ತಾ? ಅಗೇನ್ ಐ ವುಡ್ ಲೈಕ್ ಟು, ಈಗ ನಾನು ಹೇಳೋ ಹೆಸರುಗಳೆಲ್ಲ ದೇರ್ ಅಂದರೆ ಐ ಥಿಂಕ್ ನಾನು ಅವ್ರ ಎಷ್ಟು ಸಲ ಗ್ರೂಪಿಂದ ಕಿತ್ತಾಕಿದ್ರು ಅವ್ರು ಹೋಗಲ್ಲ, ಒಂಥರ ಜಿಗಣೆ ಥರ ದೇ ಆರ್ ಲೈಕ್ ಸ್ಟಕ್ ಟು ಮೀ ಆ್ಯಂಡ್ ದೇ ವಿಲ್ ಡೂ ಎನಿಥಿಂಗ್. ಅಂದರೆ ಅವ್ರಿಗೊಂದು ನಂಬಿಕೆ ಇದೆ, ಇವಳೇನೋ ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಆಗೋ ಥರದ್ದೇನೋ ಮಾಡ್ತೀನಿ ಅಂತ. ಚೆನ್ನಾಗಿರೋದು ಇಲ್ಲದೆ ಇರೋದು ಬೇರೆ. ಒಂದು ಸಂತೋಷ್ ಕರ್ಕಿ, ಈಸ್ ಮೈ ಬ್ಯಾಕ್ ಬೋನ್. ಯಾಕೆಂದರೆ ಅವ್ರ ಮನೆ ಕೀ ನನಗೆ ಕೊಟ್ಬಿಟ್ಟಿರ್ತಾರೆ. ಇಟ್ ಇಸ್ ಲೈಕ್ ಮೈ ಸೆಕೆಂಡ್ ಹೋಮ್. ಸೊ ಐ ಗೋ ದೇರ್, ಅಲ್ಲಿ ರಿಹರ್ಸಲ್ ಮಾಡ್ತೀನಿ, ಅವ್ರ ಮನೇಲಿ ಏನೋ ಮಾಡ್ಕೊಂಡು ತಿಂತಿರ್ತೀವಿ. ಸೊ ಹೀ ಈಸ್ ವೆರಿ ಸ್ವೀಟ್ ದಟ್ ವೇ. ಸೊ ಅವ್ರ ಮನೆಯೇ ಕೊಟ್ಬಿಟ್ಟಿದ್ದಾರೆ ನಮಗೆ. ಅದಾದಮೇಲೆ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಸಚಿನ್ ಶ್ರೀನಾಥ್. ಐ ಥಿಂಕ್ ಅವನು ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಓಡಾಡಿದಷ್ಟು, ಕೋರ್ಟಿಗೆ ಓಡಾಡಿದಷ್ಟು ಯಾರೂ ಓಡಾಡಿಲ್ಲ. ನನ್ನ ಬೈಕು ಬಿಟ್ಟರೆ ಅವನು ಎರಡೇ. ಅಂಜನ್ ಭಾರದ್ವಾಜ್, ಐ ಥಿಂಕ್ ಹೀ ಈಸ್ ದ ಒನ್ ಹೂ ಇಸ್ ಮೋಸ್ಟ್ ಅಫೆಕ್ಟೆಡ್ ಬಿಕಾಸ್ ಆಫ್
all this because he was targeted. Of course, Sachin was also targeted. So, ಅವನು he's still there, ಪಾಪ. ದೀಪಾ ಅವಳು ನಮ್ಮ ಸೋ ಕಾಲ್ಡ್ ಮಾರ್ಕೆಟಿಂಗ್ ಹೆಡ್. ಏನು ಮಾಡಲ್ಲ ಅವಳು, ಬರೀ ಟ್ವಿಟ್ಟರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದು ಬಿಟ್ಟರೆ, ಅದು ನಾನೇ ಹೇಳಬೇಕು ಹಿಂಗೆ ಪೋಸ್ಟ್ ಮಾಡು ಅಂತ ಮಾಡ್ತಾಳೆ. ಶೀಸ್ ಇನ್ ಅ ಮಾರ್ಕೆಟಿಂಗ್ ಜಾಬ್ ಸಮ್ವೇರ್ ಬಟ್ ಯಾ. ಸೊ ದೀಪಾ, ಸ್ನೇಹಾ ಶರ್ಮಾ ಅಂತ ಒಬ್ಬಳು ಹುಡುಗಿದ್ದಾಳೆ ಅವಳು, ಹೇಮಂತ್, ಆಮೇಲೆ ಅನಿಲ್, ಅಮೋಘ, ಯಾ, ಆಲ್ ದೀಸ್ ಪೀಪಲ್. ಯಾ. ನೀವು ಈಗ ಒಂದು 8 ವರ್ಷದ ರಂಗ ಪಯಣ ಕ್ವಿಕ್ಕಾಗಿ ಓಕೆ ಒಂದು ಡಿಶ್ಗೆ ಕಂಪೇರ್ ಮಾಡಬೇಕು ಅಂದರೆ ಯಾವ ಡಿಶ್ಗೆ ಕಂಪೇರ್ ಮಾಡ್ತೀರಾ? ಪನೀರ್ ಘೀ ರೋಸ್ಟ್. ವೈ? ಅದು ನಮ್ಮ ಕುಡ್ಲ ಅಂತ ಒಂದು ನಮ್ಮ ಮಂಗಳೂರದ್ದು ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಮಾಡೋ ಪನೀರ್ ಘೀ ರೋಸ್ಟ್ ಮಾತ್ರ. ವೈ? ಬಿಕಾಸ್ ಅದೊಂದೇ ನೆನಪಿಗೆ ಬಂದಿದ್ದು. ಅದು ಬಿಟ್ಟು ಇಟ್ ಹ್ಯಾಸ್ ಮೈ ಕೈಂಡ್ ಆಫ್ ಮಸಾಲ. ಇಟ್ಸ್ ನಾಟ್ ಟಿಪಿಕಲ್ ಮಸಾಲ, ಅದೇನೋ ಬೇರೆ ಥರ ಮಸಾಲ ಇರುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ಘೀ ದಟ್ ಐ ಲವ್. It has paneer, which is the only starter I like. And it's very ghee-ish, liquidy, ಅದನ್ನ ಬಾಳೆ ಎಲೆಯಲ್ಲಿ ಕೊಡ್ತಾರೆ. ಓಕೆ. ಸೊ paneer ghee roast. Okay, yeah. fine. Thank you. Yeah, maybe why? Because it has my kind of masala. Okay. Not the normal masala. Okay. Yeah. Okay. Thank you ದಿವ್ಯಾ ಅವರೇ. ನಮ್ಮ ಮುಂದಿನ ಅತಿಥಿ ರಂಗಭೂಮಿ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ನಟ. ಮದುವೆ ಆದ ಹೊಸದರಲ್ಲಿ ಹೆಂಡತಿ ಗಂಡ ರಿಹರ್ಸಲಲ್ಲಿ ಏನು ಮಾಡ್ತಾನೆ ಅಂತ ನೋಡೋದಕ್ಕೆ ಅಂತ ರಿಹರ್ಸಲ್ ಜಾಗಕ್ಕೆ ಬರ್ತಾರೆ. ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಏನಾಗುತ್ತೆ? ಹಾಗೆ ಮತ್ತಷ್ಟು ಗುಟ್ಟುಗಳೊಂದಿಗೆ ಆ ಅತಿಥಿ ಜೊತೆಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೇನೆ. ವ್ಯಾಸ್ಪ್ ಥಿಯೇಟರ್ ಅರ್ಪಿಸುವ ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ. ತಪ್ಪದೇ ನೋಡಿ.